ಸಿ ಮಗು ಅನ್ನೋದು ಇಟ್ ವಾಸ್ ಕಂಪ್ಲೀಟ್ಲಿ ಅನ್ಪ್ಲಾನ್ಡ್. ಓಕೆ, ಐ ಥಿಂಕ್ ಎಲ್ಲರಿಗೂ ಗೊತ್ತದು. ಮದ್ವೆನೇ ನಂದು ಅನ್ಪ್ಲಾನ್ಡ್ ಆಗಾಯ್ತು. ಸಡನ್ ಆಗಿ ಮದ್ವೆ ಆಯ್ತು ಅವ್ರ ಜೊತೆ. ಅದಾದ್ಮೇಲೆ ಮಗು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಯ್ತು. ಇನ್ನೇನು ನಾನು ಪ್ರೆಗ್ನೆಂಟ್ ಅಂತ ಗೊತ್ತಿರಲಿಲ್ಲ, ಬಟ್ ಅವಾಗಲೇ ನನಗೆ ಒಂದಷ್ಟು ಆಪರ್ಚುನಿಟೀಸ್ ಬಂದಿತ್ತು. ಮದುವೆ ಏನಾದ್ರು ಅಥವಾ ಮಗು ಏನಾದ್ರು ಆಗ್ಬಿಟ್ರೆ ಕ್ಯಾಸ್ಟಿಂಗ್ ಮಾಡಲ್ಲ. ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆ ಥರದೆಲ್ಲ ಸಾಕಷ್ಟು ಫೇಸ್ ಮಾಡ್ತಾರೆ ಮಹಿಳೆಯರು ಪ್ರೆಗ್ನೆನ್ಸಿ ಟೈಮಲ್ಲಿ. ಆ ಥರದೆಲ್ಲ ನೀವು ಅದನ್ನೆಲ್ಲ ಹೆಂಗ್ ಫೇಸ್ ಮಾಡಿದ್ರಿ? ಹೇಳ್ಬೇಕಂದ್ರೆ ನ್ಯೂ ಮದರ್ಸ್ಗೆ ತುಂಬಾನೇ ಕಷ್ಟ. ನಾನು ಈ ಜರ್ನಿಲಿ ಇರೋದ್ರಿಂದ ನನಗೆ ಗೊತ್ತಾಗ್ತಿದೆ. ಎಲ್ರು ಮಗು ಮಾಡ್ಕೊಳ್ಳಿ ಅಂತಾರೆ, ಬಟ್ ಮಗು ಆದ್ಮೇಲೆ ಅಮ್ಮಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಯಾರು ನೋಡಲ್ಲ. ಎಲ್ರು ಮಗುನ್ ನೋಡ್ಕೋತಾರೆ, ಅಮ್ಮನ್ ಯಾರು ನೋಡ್ಕೊಳ್ಳಲ್ಲ. ನಾನ್ ಹೇಳೋದು ಹುಡುಗರ್ನ ಡಾಮಿನೇಟ್ ಮಾಡ್ಕೊಂಡು ನೀವು ಬೆಳೀರಿ ಅಥವಾ ಇಂಡಿಪೆಂಡೆಂಟ್ ಆಗಿರಿ ಅಂತ ನಾನು ಹೇಳಕ್ ಆಗಲ್ಲ. ಮೇಲ್ ಡಾಮಿನೆನ್ಸ್ ಇಸ್ ಡಿಫ್ರೆಂಟ್, ಫೀಮೇಲ್ ಡಾಮಿನೆನ್ಸ್ ಇಸ್ ಡಿಫ್ರೆಂಟ್. ನಮಸ್ಕಾರ ಸ್ನೇಹಿತರೆ, ಸಿನಿಮಾ ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ಜೊತೆಗೆ ಇವತ್ತೊಬ್ರು ಆಕ್ಟರ್ ಇದ್ದಾರೆ, ಇನ್ಫ್ಲುಯೆನ್ಸರ್ ಇದ್ದಾರೆ, ಜೊತೆಗೆ ಆಂಟ್ರಪ್ರಿನರ್ ಕೂಡ ಇದ್ದಾರೆ ಅಂತಾನೆ ಹೇಳಬಹುದು. ಸದ್ಯಕ್ಕೆ ಕಬಡ್ಡಿ ಆಡ್ತಾ ಇದ್ದಾರೆ. ಸೊ ಇನ್ಫ್ಯಾಕ್ಟ್ ಸತ್ಯ ಧಾರಾವಾಹಿ ಖ್ಯಾತಿಯ ಅಮೂಲ್ ಬೇಬಿ ಅವರ ಪತ್ನಿಯವರು ನಮ್ಮ ಜೊತೆಗೆ ಸಿರಿ ರಾಜು ಅವರು ಇದ್ದಾರೆ. ಮಾತಾಡ್ತಾ ಹೋಗೋಣ ಬನ್ನಿ. ಮ್ಯಾಮ್, ವೆಲ್ಕಮ್ ಟು ದ ಶೋ. ಫಸ್ಟ್ಲಿ, ಸೊ ಹೇಗಿದ್ದೀರಾ? ಹೇಗೆ ಆಗ್ತಾ ಇದೆ ಬೆಳಗ್ಗೆಯಿಂದ ಮ್ಯಾಚಸ್ ಎಲ್ಲ? ಸೊ ಎಷ್ಟು ಖುಷಿ ಇದೆ ಅಂತ? ತುಂಬಾ ಚೆನ್ನಾಗಿ ಆಗ್ತಿದೆ. ದಿಸ್ ಇಸ್ ಮೈ ಫಸ್ಟ್ ಕಬಡ್ಡಿ ಟೂರ್ನಮೆಂಟ್. ಇನ್ಫ್ಯಾಕ್ಟ್ ಸೆಲೆಬ್ರಿಟಿ ಲೀಗ್ ಅಂತ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಫಸ್ಟ್ ಟೈಮ್ ಕಬಡ್ಡಿನ ನವರಸನ್ ಸರ್ ತಂದಿದ್ದಾರೆ. ಅದಕ್ಕೆ ನಾನು ಒಂದು ಟೀಮ್ ಕ್ಯಾಪ್ಟನ್ ಆಗಿದ್ದೀನಿ, ವಿಚ್ ಇಸ್ SSTR ಟೀಮ್. ಸೊ SSTR ಓನರ್ ಬಂದು ಗಜೇಂದ್ರ ಅವರು. ಹೀಸ್ ಇನ್ ಟು ಟೂರ್ಸ್ ಆ್ಯಂಡ್ ಟ್ರಾವೆಲ್. ಸೊ ಅವ್ರು ಓನ್ ಮಾಡಿರೋ ಟೀಮ್ಗೆ ನಾನು ಕ್ಯಾಪ್ಟನ್ ಆಗಿರೋದು ತುಂಬ ಖುಷಿ ಇದೆ. ಆ್ಯಂಡ್ ಆಲ್ಸೋ ನಮ್ದು ಇನ್ನೇನು ಮ್ಯಾಚಸ್ ನಡೀತಾ ಇದೆ. ಇವತ್ತು ಇನ್ಫ್ಯಾಕ್ಟ್ 3 ಮ್ಯಾಚಸ್ ಇದೆ. ಸೊ 3 ಗೆದ್ರೆ ವಿಲ್ ಬಿ ಕ್ವಾಲಿಫೈಡ್. ನೋಡೋಣ. ಐ ಆಮ್ ವಿಶಿಂಗ್ ಆರ್ ಟೀಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಎಸ್, ತುಂಬಾನೇ ಖುಷಿ ಇದೆ ಕಬಡ್ಡಿ ಆಡ್ತಾ ಇರೋದು. ಆಕ್ಚುಲಿ ಇದೊಂಥರ ಫಿಟ್ನೆಸ್ ಚೆಕ್ ಅಂತಾನು ಹೇಳ್ಕೋಬಹುದು, ಆ ಥರ ರೊಟೀನ್ ಥರ. ಬಿಕಾಸ್ ಈಗ ಆಫ್ಟರ್ ಲೈಕ್ ಅಂದರೆ ಮಗು ಆದಮೇಲೆ ನೀವು ಈಗ ಈ ಥರದೊಂದು ಫಿಸಿಕಲ್ ಆಕ್ಟಿವಿಟಿ ಪ್ರಾಕ್ಟೀಸ್ ಕೂಡ ಮಾಡಿದ್ರೆ ಸಿಕ್ಕಾಬಟ್ಟೆ. ಸೊ ಹಿಂಗೆ ಅನಿಸ್ತಾ ಇದೆ, ಬಾಡಿ ನಿಮ್ಮ ಮಾತು ಕೇಳ್ತಿದ್ಯಾ ಹೇಗೆ ಅಂತ? ಟು ಬಿ ವೆರಿ ಆನೆಸ್ಟ್, ಇದು ಒಳ್ಳೆ ಕ್ವೆಶನ್ ಕೇಳಿದ್ದೀರಾ. ನನ್ಗಿವಾಗ ಮತ್ತೆ ನಾನು ನಡೆಯೋದು ಓಡೋದು ಕಲ್ತಂಗೆ ಅನ್ನಿಸ್ತಾ ಇದೆ. ಬಟ್ ಬಾಡಿ ಫ್ಲೆಕ್ಸಿಬಿಲಿಟಿ ತುಂಬಾನೇ ಹಾಳಾಗಿದೆ ಆಫ್ಟರ್ ಡೆಲಿವರಿ. ಇನ್ನೇನು ಐ ಥಿಂಕ್ 3-4 ಡೇಸ್ ಬ್ಯಾಕೆ ನನ್ನ ಪಾಪುಗೆ 1 ವರ್ಷ ಆಗಿದೆ. ಸೊ ಎಸ್, ಮೈ ಬಾಡಿ ಇಸ್ ಸ್ಟಿಲ್ ಇನ್ ಅ ರಿಕವರಿ ಸ್ಟೇಜ್, ಬಟ್ ಇಟ್ಸ್ ಓಕೆ. ಐ ಆಮ್ ಚಾಲೆಂಜಿಂಗ್ ಮೈ ಓನ್ ಬಾಡಿ ದಟ್ ಇಟ್ಸ್ ಓಕೆ, ಮಾಡ್ಬೋದು, ಏನು ತೊಂದರೆ ಏನಿಲ್ಲ ಅಂತ. ಸೊ ಬ್ಯಾಡ್ಮಿಂಟನ್ ಕೂಡ ಆಡಿದ್ದೆ. ಡೆಲಿವರಿ ಆಗಿದ ತಕ್ಷಣ 3 ಮಂತ್ಸ್ಗೆ ಬ್ಯಾಡ್ಮಿಂಟನ್ ಕೂಡ ಆಡಿದ್ದೆ. ಇವಾಗ 1 ವರ್ಷಕ್ಕೆ ಕಬಡ್ಡಿ ಆಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡೋಣ, ಇನ್ಯಾವುದಾದ್ರೂ ಸ್ಪೋರ್ಟ್ಸ್ ಬಂದರೆ ಅದಕ್ಕೂ ಆಡಿ ಸ್ವಲ್ಪ ಫಿಟ್ ಆಗ್ಬಿಡೋಣ ಅಂತ. ಆಕ್ಚುಲಿ ಇನ್ನೊಂದು ಏನಂತಂದ್ರೆ ಪ್ರಶ್ನೆ, ಈಗ ಫಾರ್ ಎಕ್ಸಾಂಪಲ್ ನೀವೀಗ ಸಿನಿಮಾಗಳಿಂದ ಸ್ಟಾರ್ಟ್ ಮಾಡಿದ್ರಿ, ಸೀರಿಯಲ್ಸ್ ಮಾಡಿದ್ರಿ, ತೆಲುಗಿಗೆ ಹೋಗಿದ್ರಿ, ಆ ಥರ ಎಲ್ಲ ಆಯಿತು. ಕೆಲವೊಂದಷ್ಟು ಜರ್ನಿ ಆಯಿತು. ಅದಾದ್ಮೇಲೆ ಈಗ ಸಾಗರ ಬಿಳಿಗೌಡ ಅವ್ರು ಸಿಕ್ಕಿದ್ರು, ಮದುವೆ ಆದ್ರಿ, ಮಗುನು ಕೂಡ ಆಗೋಯ್ತು. ಅಂದರೆ ಈಗ ಕೆಲವೊಂದಷ್ಟು ನಾರ್ಮಲೈಸ್ ಮಾಡಿಬಿಟ್ಟಿರ್ತಾರಲ್ಲ ಜನಗಳು. ಓಕೆ, ಮದುವೆ ಆದ ತಕ್ಷಣ ಅವಕಾಶಗಳು ಬರಲ್ಲ, ಆ ಥರದ್ದೆಲ್ಲ. ಈಗ ಅದೆಲ್ಲ ಸ್ವಲ್ಪ ಹಿಂದೆ ಸರಿತಾ ಇದೆ. ಎಲ್ಲರೂ ಕೂಡ ವರ್ಕಿಂಗ್ ವಿಮೆನ್, ಅಂದರೆ ಈ ಒಂದು ಮದುವೆ ಆಗಿದ್ರು ಕೂಡ ವರ್ಕ್ ಮಾಡ್ತಿರ್ತಾರೆ, ಆ ಥರದ್ದೆಲ್ಲ. ಬಟ್ ಎಲ್ಲೋ ಸಮ್ಹೌ ಕೆಲವರಿಗೆ ಅನಿಸಿದೆ ಇದು ಸ್ವಲ್ಪ ಇನ್ನೂ ಮುಂದೆ ಹಾಕ್ಬೋದಿತ್ತು, ಅಥವಾ ಇನ್ನೂ ಕೆಲವೊಂದಷ್ಟು ಪ್ರಾಜೆಕ್ಟ್ಸ್ ಮಾಡ್ಬೋದಿತ್ತು ಅಂತ. ಯಾಕೆ ನೀವು ಸಡನ್ ಆಗಿ ಬ್ರೇಕ್ ತಗೊಂಡ್ರಿ? ಜೊತೆಗೆ ಮದುವೆ ಆದ ತಕ್ಷಣ ಗ್ಯಾಪೇ ಕೊಡದೆ 1 ವರ್ಷಕ್ಕೆ ಮಗು ಕೂಡ ಆಯಿತು, ಹೇಗೆ ಅಂತ? ಮಗು ಅನ್ನೋದು ಇಟ್ ವಾಸ್ ಕಂಪ್ಲೀಟ್ಲಿ ಅನ್ಪ್ಲಾನ್ಡ್. ಓಕೆ, ಐ ಥಿಂಕ್ ಎಲ್ಲರಿಗೂ ಗೊತ್ತದು. ಮದ್ವೆನೇ ನಂದು ಅನ್ಪ್ಲಾನ್ಡ್ ಆಗಾಯ್ತು. ಸೊ ಇಟ್ ವಾಸ್ ದ ಕಂಪ್ಲೀಟ್ ಪ್ರಾಪರ್ ಅರೇಂಜ್ ಮ್ಯಾರೇಜ್. ಯಾರು ನಂಬಲ್ಲ, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ವಾಸ್ ಇನ್ ಅರೇಂಜ್ ಮ್ಯಾರೇಜ್. ಅಂಡ್ ಸಾಗರ್ ಮತ್ತೆ ನಾನು ತುಂಬಾ ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಅದೆಲ್ಲರಿಗೂ ಸ್ಟೋರಿ ಗೊತ್ತು. ಸಡನ್ ಆಗಿ ಮದ್ವೆ ಆಯ್ತು ಅವ್ರ ಜೊತೆ. ಅದಾದ್ಮೇಲೆ ಮಗು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಯ್ತು. ಇನ್ನೇನು ನಾನು ಪ್ರೆಗ್ನೆಂಟ್ ಅಂತ ಗೊತ್ತಿರಲಿಲ್ಲ, ಬಟ್ ಅವಾಗಲೇ ನನಗೆ ಒಂದಷ್ಟು ಆಪರ್ಚುನಿಟೀಸ್ ಬಂದಿತ್ತು. ಬಟ್ ಗೊತ್ತಾದ್ಮೇಲೆ ಆಬ್ವಿಯಸ್ಲಿ ಐ ಕೆನಾಟ್ ಕಂಟಿನ್ಯೂ. ಸೊ ಒಂದು ಸೀರಿಯಲ್ ಕೂಡ ಆಗಿತ್ತು, ತೆಲುಗು ಸೀರಿಯಲ್, ಬಟ್ ಆಗಿರ್ಲಿಲ್ಲ ಅದು ಮಾಡೋದಕ್ಕೆ, ಹೋಗಕ್ಕಾಗಿಲ್ಲ. ಪ್ರೆಗ್ನೆಂಟ್ 2 ಮಂತ್ಸ್ ಆಗೋಗಿತ್ತು ಪ್ರೆಗ್ನೆಂಟ್ ಆಗಿ. ಸೊ ಹೋಗಕ್ಕಾಗಿಲ್ಲ. ಅದು ಬಿಟ್ರೆ ನೀವು ಹೇಳ್ದಂಗೆ ಮುಂಚೆ ಎಲ್ಲ ಮದುವೆ ಏನಾದ್ರು ಅಥವಾ ಮಗು ಏನಾದ್ರು ಆಗ್ಬಿಟ್ರೆ ಕ್ಯಾಸ್ಟಿಂಗ್ ಮಾಡಲ್ಲ. ಓಕೆ, ಇವ್ರು ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಅದು ಒನ್ ಆಫ್ ದ ರೀಸನ್. ಇನ್ನೊಂದೇನು ರೀಸನ್ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ರೀಸನ್ ಅದು, ಮೇ ಬಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅಂತ ಕ್ಯಾಸ್ಟಿಂಗ್ ಮಾಡಲ್ಲ. ಬಟ್ ಇವಾಗ ಚೇಂಜ್ ಆಗಿದೆ. ಈ ಥರ ಮದುವೆ ಆಗಿದೆ, ಮಗು ಆಗಿದೆ ಅಂತ ಯಾರು ಕೇರೇ ಮಾಡಲ್ಲ. ನಿಮಗೆ ಆ ಕ್ಯಾರೆಕ್ಟರ್ ಸೂಟ್ ಆಗುತ್ತಾ, ಬನ್ನಿ ಕ್ಯಾಸ್ಟ್ ಮಾಡ್ತೀವಿ ಅಂತಿದ್ದಾರೆ. ಸೊ ಐ ರಿಯಲಿ ಅಪ್ರಿಷಿಯೇಟ್ ಅವರ್ ಇಂಡಸ್ಟ್ರಿ ಫಾರ್ ದ್ಯಾಟ್. ಪಾರ್ಶಾಲಿಟಿ ಅನ್ನೋದಿಲ್ಲ. ಸೊ ಐ ಆಮ್ ವೇಟಿಂಗ್ ಫಾರ್ ಗುಡ್ ಆಪರ್ಚುನಿಟೀಸ್. ಇನ್ನೂ ಫಿಟ್ ಆಗ್ಬೇಕು ನಾನು. ಇನ್ನೊಂದು 2 to 3 kilos ಇಳಿಸಿದ್ರೆ ಐ ವಿಲ್ ಬಿ ಲಿಟಲ್ ಫಿಟ್. ಅದಾದ್ಮೇಲೆ ಅಗೇನ್ ಐ ವಿಲ್ ಸ್ಟಾರ್ಟ್ ಫ್ರೆಶ್. ಸೊ ನನ್ನ ಡಾಟರು ನಾನು ಫ್ರೆಶ್ ಆಗಿ ಏನು ಸ್ಟಾರ್ಟ್ ಮಾಡ್ತೀನಿ ಅದನ್ನು ನೋಡಲಿ ಅವಳು. ಸೊ ದಿಸ್ ಇಸ್ ಇಟ್.
ಮೊನ್ನೆ ಅಷ್ಟೇ ಅದೇ 4 ದಿನದ ಹಿಂದೆ ಬರ್ತ್ಡೇ ಆಚರಿಸ್ಕೊಂಡ್ರು ಪ್ರಹರ್ಷ, ರೈಟ್? ಸೊ ಕರೆಕ್ಟ್. ಸೊ ಪ್ರಹರ್ಷ ಅಂದ್ರೆ ಏನ್ ಅರ್ಥ ಎಕ್ಸಾಕ್ಟ್ಲಿ? ಸೊ ಮಗಳು ಹೇಗಿದ್ದಾರೆ ಇವಾಗ ಅಂತ? ಮಗಳು ತುಂಬಾ ಚೆನ್ನಾಗಿದ್ದಾಳೆ. ಇವಾಗ 1 ವರ್ಷ ಆಗಿದೆ, ಕಂಪ್ಲೀಟ್ ಆಗಿದೆ. ಪ್ರಹರ್ಷ ಅಂತ ಹೇಳಿದ್ರೆ ಇಟ್ಸ್ ಅ ಹ್ಯಾಪಿ ಗರ್ಲ್, ಜಸ್ಟ್ ಸಿಂಪಲ್ ಮೀನಿಂಗ್ ಹ್ಯಾಪಿ ಗರ್ಲ್. ಸೊ ಅವಳು ನಮ್ಮ ಲೈಫ್ಗೆ ಅಫ್ಕೋರ್ಸ್ ಹ್ಯಾಪಿನೆಸ್ ತಂದಿದ್ದಾಳೆ, ಅದಕ್ಕೋಸ್ಕರ ಆ್ಯಂಡ್ ಹೊಸ ಹೊಸ ಆಪರ್ಚುನಿಟೀಸ್ ಕೂಡ ತರ್ತಿದ್ದಾಳೆ. ಇಟ್ಸ್ ಲೈಕ್ ಗುಡ್ ಲಕ್ ಟು ಅವರ್ ಫ್ಯಾಮಿಲಿ. ಸೊ ಎಲ್ಲರಿಗೂ ಇಷ್ಟ ಆಗಿದ್ದ ಹೆಸರು ಪ್ರಹರ್ಷ ಅಂತ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಅದನ್ನ ಸೆಲೆಕ್ಟ್ ಮಾಡಿದ್ವಿ. ಇನ್ನು ನಿಮ್ಮ ಮೊದಲನೇ ಮಗು ಅಂದ್ರೆ ಅಮುಲ್ ಬೇಬಿ ಹೇಗಿದ್ದಾರೆ? ಸಾಗರ್ ಬೆಳಿಗೌಡ ಅವರು ಆರಾಮಾಗಿದ್ದಾರೆ. ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ, ಪ್ರಾಜೆಕ್ಟ್ಸ್ ಅದು ಇದು ಅಂತ. ಸೊ ಬೋತ್ ಆಫ್ ಅಸ್ ಆರ್ ಇನ್ ಅವರ್ ಓನ್ ಜರ್ನಿ, ಗ್ರೋಯಿಂಗ್ ಟುಗೆದರ್ ಅಂತಾನೆ ಹೇಳ್ಬೋದು. ಯಾ, ದಟ್ಸ್ ಇಟ್. ಅಂದ್ರೆ ಒಂದು ಪ್ರಶ್ನೆ, ಬಹುಶಃ ಈ ಒಂದು ಕಾರ್ಯಕ್ರಮ ನೋಡ್ತಾ ಇರುವಂತಹ ಮಹಿಳೆಯರಿಗೆ ಅದು ಹೆಲ್ಪ್ ಆಗ್ಬೋದು. ಈಗ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಆ ಥರದ್ದೆಲ್ಲ ಸಾಕಷ್ಟು ಫೇಸ್ ಮಾಡ್ತಾರೆ ಮಹಿಳೆಯರು ಪ್ರೆಗ್ನೆನ್ಸಿ ಟೈಮಲ್ಲಿ, ಆ ಥರದ್ದೆಲ್ಲ. ನೀವು ಅದನ್ನೆಲ್ಲ ಹೆಂಗೆ ಫೇಸ್ ಮಾಡಿದ್ರಿ? ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಹೇಗಿತ್ತು ಆ ಟೈಮಲ್ಲಿ? ಸೊ ಏನೇನು ಟಿಪ್ಸ್ ಕೊಡೋಕೆ ಇಷ್ಟಪಡ್ತೀರಾ ಲೇಡೀಸ್ಗೆ ಅಂತ? ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳಕ್ಕಾಗಲ್ಲ, ಅದು ಆಗುತ್ತೆ, ಸ್ವಲ್ಪ ಜನಕ್ಕೆ ಆಗುತ್ತೆ, ಸ್ವಲ್ಪ ಜನ ಓವರ್ಕಮ್ ಮಾಡ್ತಾರೆ. ಹೇಳ್ಬೇಕಂದ್ರೆ ನ್ಯೂ ಮದರ್ಸ್ಗೆ ತುಂಬಾನೇ ಕಷ್ಟ. ನಾನು ಈ ಜರ್ನಿಲಿ ಇರೋದ್ರಿಂದ ನನಗೆ ಗೊತ್ತಾಗ್ತಿದೆ. ಎಲ್ರು ಮಗು ಮಾಡ್ಕೊಳ್ಳಿ ಅಂತಾರೆ, ಬಟ್ ಮಗು ಆದ್ಮೇಲೆ ಅಮ್ಮಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಯಾರು ನೋಡಲ್ಲ. ಎಲ್ರು ಮಗುನ್ ನೋಡ್ಕೋತಾರೆ, ಅಮ್ಮನ್ ಯಾರು ನೋಡ್ಕೊಳ್ಳಲ್ಲ. ಸೊ ನಾನು ಹೇಳೋದು ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಹಸ್ಬೆಂಡ್ ಸಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಲಕ್ಕಲಿ ಟಚ್ವುಡ್, ನನಗೆ ನಮ್ಮ ಅತ್ತೆ ಮಾವ ಆಗಿರಲಿ, ನಮ್ಮ ಅಪ್ಪ ಅಮ್ಮ ಆಗಿರಲಿ, ಅಥವಾ ಹಸ್ಬೆಂಡ್ ಆಗಿರಲಿ, ಎಲ್ಲರೂ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ. ನಾನು ಇನ್ಫ್ಯಾಕ್ಟ್ ಒಂದು ಫ್ಯೂ ವೀಕ್ಸ್ ಬ್ಯಾಕ್ ನಾನು ವಿಯೆಟ್ನಾಂ ಕೂಡ ಹೋಗಿದ್ದೆ. 1 ವೀಕ್ ಇರಲಿಲ್ಲ ನಾನು. 1 ವೀಕ್ ಮಗು ಇಲ್ದಿರೋ ಕಷ್ಟ ಆಯಿತು, ಬಟ್ ಸಮ್ವೇರ್ ಐ ವಾಂಟೆಡ್ ದಿಸ್ ಬ್ರೇಕ್. ನಾನು ತುಂಬ ಕಳ್ಕೊಂಡ್ಬಿಟ್ಟಿದ್ದೆ ಈ ಮದರ್ಹುಡ್ ಜರ್ನಿಲಿ. ಸೊ ನನಗೆ ಈ ಬ್ರೇಕ್ ಬೇಕಿತ್ತು ಅಂತ ಐ ವೆಂಟ್ ವಿತ್ ಮೈ ಫ್ರೆಂಡ್ಸ್. ಪಾಪು ಇರಲಿಲ್ಲ, ಪಾಪುನ ನಾನು ಅತ್ತೆ ಮಾವ ಹತ್ರ ಬಿಟ್ಬಿಟ್ಟು ಹೋಗಿದ್ದೆ. ಸೊ ಅವರು ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ನಾನು ಪುಣ್ಯ ಮಾಡಿದ್ದೀನಿ, ಒಳ್ಳೆ ಹಸ್ಬೆಂಡ್, ಅಪ್ಪ ಅಮ್ಮ ಮತ್ತೆ ಅತ್ತೆ ಮಾವ ಸಿಕ್ಕಿರೋದ್ರಿಂದ. ಎಲ್ಲರಿಗೂ ಆ ಥರ ಸಿಕ್ಕಿದ್ರೆ ಮದರ್ಹುಡ್ ಅನ್ನೋದು ಕಷ್ಟನೇ ಆಗಲ್ಲ. ಯಾ. ಸೊ ಆಕ್ಟರ್ ಆಗಿ, ಇನ್ಫ್ಲುಯೆನ್ಸರ್ ಆಗಿ, ಆಂಟ್ರಪ್ರಿನರ್ ಕೂಡ ಆಗಿದ್ದೀರಾ. ಅಂದ್ರೆ ಕೆಲವೊಂದಷ್ಟು ಬಿಸ್ನೆಸ್ಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ. ಜೊತೆಗೆ ಇಂಡಿಪೆಂಡೆಂಟ್ ವಿಮೆನ್ ಆಗಿ ಹಲವಾರು ಮಂದಿಯನ್ನು ನೀವು ಇನ್ಸ್ಪೈರ್ ಕೂಡ ಮಾಡ್ತಾ ಇದ್ದೀರಾ. ಎಲ್ಲಿಂದ ಬರ್ತಿದ್ದು ಅಂದ್ರೆ ಡ್ರೈವಿಂಗ್ ಫ್ಯಾಕ್ಟರ್ ಏನು ನಿಮ್ಮ ಲೈಫ್ ಲೀಡ್ ಮಾಡ್ಲಿಕ್ಕೆ ಅಂತ? ಅಂದ್ರೆ ಇಟ್ ಇಸ್ ಜಸ್ಟ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಅಂಡ್ ಸ್ವಲ್ಪ ಕರಿಯರ್ ಓರಿಯೆಂಟೆಡ್ ಇದ್ದೀನಿ. ಅಂದ್ರೆ ಮಾಡಬೇಕು, ಏನಾದರೂ ಒಂದು ಮಾಡಬೇಕು, ನನಗೋಸ್ಕರ, ಫ್ಯಾಮಿಲಿಗೋಸ್ಕರ ಮಾಡಬೇಕು ಅಂತ ಏನಿಲ್ಲ, ಕಷ್ಟಪಡಬೇಕು ಅಂತ ತುಂಬ ಆಸೆ ಇದೆ. ನಾನು ಮನೇಲಿ ಕೂತ್ಕೊಂಡು ಏನೋ ಸುಮ್ಮನೆ ದುಡಿದಿರಾ ಅಪ್ಪ ಅಮ್ಮಂದು ಅಥವಾ ಗಂಡಂದು ದುಡ್ಡು ಇಸ್ಕೊಂಡು ತಿನ್ನೋದನ್ನ ಐ ಆಮ್ ನಾಟ್ ದಟ್ ಕ್ಯಾಟಗರಿ. ನನಗೆ ಇಷ್ಟನೇ ಆಗಲ್ಲ. ನನಗೇನಂದರೆ ವರ್ಕ್ ಮಾಡಬೇಕು ಪ್ಲಸ್ ಅದರಲ್ಲಿ ತಿನ್ನಬೇಕು ಅಂತ ನಂಗೆ ತುಂಬ ಆಸೆ ಇದೆ. ದಟ್ ಇಸ್ ವೈ ಐ ಥಿಂಕ್ ಎವ್ರಿ ವುಮೆನ್ ಶುಡ್ ಬಿ ಇಂಡಿಪೆಂಡೆಂಟ್. ಎಲ್ಲ ವಿಷಯದಲ್ಲೂ ತುಂಬ ಇಂಡಿಪೆಂಡೆಂಟ್ ಆಗಿರಬೇಕು. ಇನ್ಕ್ಲೂಸಿವ್ ಡ್ರೈವಿಂಗ್ ನಾನು ಕಲ್ತಿದ್ದೀನಿ, ಬಟ್ ಓಡ್ಸೋಕೆ ಕಷ್ಟ. ಅದರಲ್ಲೂ ಕಲ್ತ್ಬಿಡ್ಬೇಕು. ಐ ಮೀನ್ ಅದನ್ನು ಕಲ್ತು ಇಂಡಿಪೆಂಡೆಂಟ್ ಆಗಿರಬೇಕು. ಸೊ ದಟ್ ಫ್ಯಾಮಿಲಿ ನೀವು ನೋಡ್ಕೊಳ್ಳೋದು ಅಥವಾ ನಿಮಗೂ ಒಂದು ಇನ್ಪುಟ್ ಇರುತ್ತೆ ಫ್ಯಾಮಿಲಿಲಿ. ಆ್ಯಂಡ್ ಮಕ್ಕಳೆಲ್ಲ ಆದಾಗ ಅದೊಂಥರ ಪ್ಲಸ್ ಅವ್ರ ನಿಮ್ಮಿಂದ ಇನ್ಸ್ಪಿರೇಷನ್ ತಗೋತಾರೆ. ಅವ್ರು ಹೇಳ್ಬೋದು ನಮ್ಮಮ್ಮ ಇಷ್ಟೊಂದು ಕಷ್ಟಪಡ್ತಾರೆ, ಅಥವಾ ನಮ್ಮಮ್ಮ ನೋಡಿ ನಾನು ಹಿಂಗಿದ್ದೀನಿ ಅಂತ ಹೇಳ್ಬೋದು. ಸೊ ಐ ಥಿಂಕ್ ಬೀಯಿಂಗ್ ಇಂಡಿಪೆಂಡೆಂಟ್ ಇಸ್ ಅ ಪ್ಲಸ್. ನಮ್ಮ ಇಂಡಿಪೆಂಡೆಂಟ್ ವಿಮೆನ್ ಆಗೋದು ಒಂದು, ಆಕ್ಚುಲಿ ಅದಕ್ಕೆ ಸಪೋರ್ಟ್ ಮಾಡುವಂತಹ ಒಂದು ಸಮಾಜದ ಒಂದು ಭಾಗ ಕೂಡ ಇದೆ. ಜೊತೆಗೆ ವಿಮೆನ್ ಅಷ್ಟು ಅಂದ್ರೆ ಅವರು ಡೆವಲಪ್ ಅಂದ್ರೆ ಗ್ರೋತ್ ಆಗ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ಅವ್ರ ಮೇಲೆ ಶೋಷಣೆ ಅದೆಲ್ಲ ಇನ್ನೂ ಕೂಡ ಯಾವುದೋ ಒಂದು ಹಂತದಲ್ಲಿ ಆಗ್ತಾನೆ ಇರುತ್ತೆ. ಅಂದ್ರೆ ಅವರು ಮೋಸ್ಟ್ಲಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೋದು, ಏನೇ ಇರ್ಬೋದು, ಬಟ್ ಒಂದು ಮೇಲ್ ಡಾಮಿನೆನ್ಸ್, ಆ ಮೇಲ್ ಚವನಿಸಮ್ ಸಾಕಷ್ಟು ಕಾಣ್ಲಿಕ್ಕೆ ಸಿಗುತ್ತೆ ಸಮಾಜದಲ್ಲಿ ಇವತ್ತು ಕೂಡ. ಸೊ ಅದಕ್ಕೆಲ್ಲ ಪರಿಹಾರ ಏನು? ಇಲ್ಲಿ ಮೂಲದಲ್ಲಿ ಎಲ್ಲಿ ಬದಲಾವಣೆ ಆಗಬೇಕು ನಿಮ್ಮ ಪ್ರಕಾರ ಅಂತ? ನಾನು ಹೇಳೋದು ಹುಡುಗರನ್ನ ಡಾಮಿನೇಟ್ ಮಾಡ್ಕೊಂಡು ನೀವು ಬೆಳೀರಿ ಅಥವಾ ಇಂಡಿಪೆಂಡೆಂಟ್ ಆಗಿರಿ ಅಂತ ನಾನು ಹೇಳಕ್ಕಾಗಲ್ಲ. ಮೇಲ್ ಡಾಮಿನೆನ್ಸ್ ಇಸ್ ಡಿಫ್ರೆಂಟ್, ಫೀಮೇಲ್ ಡಾಮಿನೆನ್ಸ್ ಇಸ್ ಡಿಫ್ರೆಂಟ್. ನಾವು ಹುಡುಗರ ತರನೇ ಆಗ್ತೀವಿ, ನಾವು ಹುಡುಗರ ತರ ಹಂಗ ಆಗಕ್ಕಾಗಲ್ಲ. ಹುಡುಗರು ಮಾಡೋ ಕೆಲಸ ಹುಡುಗರೇ ಮಾಡ್ಬೇಕು, ಹುಡುಗಿರ್ ಮಾಡೋದು ಹುಡುಗಿರೇ ಮಾಡ್ಬೇಕು. ಸೊ ಲೆಟ್ಸ್ ನಾಟ್ ಡಾಮಿನೇಟ್ ಈಚ್ ಅದರ್. ಒಬ್ಬರನ್ನ ಒಬ್ರು ಬೆಳ್ಸೋಣ. ಇವಾಗ ಜಸ್ಟ್ ಲೈಕ್ ಹೌ ಮೈ ಹಸ್ಬೆಂಡ್ ಅಂಡ್ ಐ, ನಾವಿಬ್ರು ಎಂಕರೇಜ್ ಮಾಡ್ಕೋತೀವಿ. ಒಬ್ಬನ ಒಂದೇ ಇಂಡಸ್ಟ್ರಿಲಿ ಇರೋದ್ರಿಂದ ಎಂಕರೇಜ್ ಮಾಡ್ತೀವಿ. ಅದೇ ರೀತಿ ನೀವು ಮದುವೆ ಆಗೋರು ಅಥವಾ ನಿಮ್ಮ ಬ್ರದರ್ ಸಿಸ್ಟರ್ ಯಾರೇ ಆಗಿರ್ಲಿ, ಅವ್ರನ್ನ ಎಂಕರೇಜ್ ಮಾಡಿ ಅಷ್ಟೇ. ಒಬ್ಬರನ್ನೊಬ್ರು ಎಂಕರೇಜ್ ಮಾಡಿ, ಯಾರನ್ನೂ ಡಾಮಿನೇಟ್ ಮಾಡಕ್ ಹೋಗ್ಲೇಬಾರ್ದು. ಐನೋ ತುಂಬಾ ಮೇಲ್ ಡಾಮಿನೆನ್ಸ್ ಇದೆ, ಇವಾಗ್ಲೂ ಇದೆ, ನಾನು ಒಪ್ಕೋತೀನಿ. ಇಟ್ಸ್ ಓಕೆ, ಇರ್ಲಿ ಬಿಡಿ, ಪರವಾಗಿಲ್ಲ. ಎಂಕರೇಜ್ ಅವ್ರಿಗೂ ಸ್ವಲ್ಪ ಸಪೋರ್ಟ್ ಮಾಡೋಣ. ಸಪೋರ್ಟ್ ಮಾಡಿದ್ರೆ ಲವ್ ಕೊಟ್ರೆ ಅಥವಾ ಸಪೋರ್ಟ್ ಮಾಡಿದ್ರೆ ಯಾವ ಮೇಲೂ ಡಾಮಿನೇಟ್ ಮಾಡಕ್ಕಾಗಲ್ಲ. ಸೊ ಐ ಥಿಂಕ್ ದಟ್ ಇಟ್ಸ್ ಓಕೆ. ಮೇಲ್ ಡಾಮಿನೆನ್ಸ್ ಇದ್ರೆ ಪ್ರಾಬ್ಲಮ್ ಏನಿಲ್ಲ. ನಾವು ಡಾಮಿನೇಟ್ ಆಗ್ತೀವಿ ಅಂತ ಬೇಡ. ನೀವು ನಿಮ್ಮ ಪಾಡಿಗೆ ನೀವಿರಿ, ನಮ್ಮ ಪಾಡಿಗೆ ನಾವು ಇರ್ತೀವಿ, ಸಪೋರ್ಟ್ ಮಾಡೋಣ ಅಂತ ಇರ್ಬೇಕು.
ನಾನೀಗ ಇದು ಚಿತ್ರರಂಗ ಅಂದ್ರೇ ಒಂದು ರೀತಿ ಅನ್ಸರ್ಟೈನ್ ಫೀಲ್ಡ್ ಇದು. ಸೊ ಈಗ ಹಸ್ಬೆಂಡ್ ಅವರಿಗೆ ಆಲ್ಮೋಸ್ಟ್ ಮದುವೆ ಆಗಿ ಈಗ ವೈವಾಹಿಕ ಜೀವನ ಜಸ್ಟ್ 2 years ಆಗಿದಷ್ಟೇ. ಸೊ ಹೇಗಾಗ್ತಿದೆ ನಿಮ್ಮಲ್ಲಿರುವಂತಹ ಇನ್ಸೆಕ್ಯೂರಿಟೀಸ್ನ ನೀವಿಬ್ಬರು ಹೆಂಗೆ ಅದನ್ನು ಇದು ಮಾಡ್ತೀರಾ, ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದ್ದೀರಾ ಹೇಗೆ ಅಂತಲ್ಲ? I think communication is a must. So ಒಬ್ರಿಗೊಬ್ರು ಚಾನ್ಸ್ ಕೊಡ್ತೀವಿ. ಇನ್ ಕೇಸ್ ಏನಾದ್ರು ಸ್ವಲ್ಪ ಮುನ್ಸ್ಕೊಂಡಿದ್ರೆ ಅಥವಾ ಕೋಪ ಮಾಡ್ಕೊಂಡಿದ್ರೆ ಟೈಮ್ ಕೊಟ್ಬಿಡ್ತೀವಿ. ಅಂದರೆ ಇಟ್ಸ್ ಓಕೆ, ಟೇಕ್ ಯುವರ್ ಟೈಮ್. ನಾನು ಸ್ವಲ್ಪ ಹಂಗಿಲ್ಲ, ನನ್ಗೆ ಇಮಿಡಿಯೇಟಾಗಿ ಆನ್ಸರ್ ಬೇಕು, ನಾನು ಹಂಗೆ. ಬಟ್ ಅವ್ರು ಹಂಗಿಲ್ಲ, ಇಲ್ಲವೇ ಇಲ್ಲ. ಹಿ ಮೇಕ್ ಶೋರ್ ದಟ್ ಐ ಆಮ್ ಓಕೆ ಅಥವಾ ನಾನು ಓಕೆ, ಪೀಸ್ಫುಲ್ ಆಗಿದ್ರೆ ಆಮೇಲೆ ಮಾತಾಡೋಣ ಅಂತ ಇರ್ತಾರೆ. ನಾನು ಹಂಗಿಲ್ಲ, ಬಟ್ ನಾನು ಇನ್ನೂ ಕಲಿತಾ ಇದ್ದೀನಿ. ಐ ಆಮ್ ಲರ್ನಿಂಗ್ ಅ ಲಾಟ್ ಫ್ರಮ್ ಸಾಗರ್. ಸೊ ಅವರಿಂದ ಇನ್ನೂ ಆ್ಯಕ್ಚುಲಿ ತುಂಬ ಕಲಿಬೇಕು ನಾನು. ತುಂಬ ಪೇಷನ್ಸ್ ಇದೆ ಅವ್ರಿಗೆ. ಸೊ ಪೇಷನ್ಸ್ ಇರೋದ್ರಿಂದ ಅದು ಒಂದು ಕಲಿಯೋದ್ರಿಂದ ನಮಗೆ ಆ ಮ್ಯಾರೇಜ್ ಲೈಫಲ್ಲಿ ಕಷ್ಟ ಅನ್ನೋದು ಎಲ್ಲರಿಗೂ ಇರುತ್ತೆ. ಲವ್ ಆಗಲಿ ಮ್ಯಾರೇಜ್ ಆಗಲಿ ಎಲ್ಲದರಲ್ಲೂ ಇರುತ್ತೆ. ಬಟ್ ಅದು ಕಮ್ಯುನಿಕೇಶನ್ ಆಗ್ತಾ ಇರೋದ್ರಿಂದ ಆ್ಯಂಡ್ ಅವ್ರು ಅಷ್ಟೊಂದು ಪೇಷನ್ಸ್ ಆಗಿ ಇರೋದ್ರಿಂದ ನಮಗೆ ಆರಾಮಾಗಿದೆ. ಅದೇ ಮ್ಯಾಮ್, ವರ್ಕ್ ಸೆಕ್ಯೂರಿಟಿ ಅಂದರೆ ಈಗ ಇದು ಅನ್ಸರ್ಟೈನ್ ಫೀಲ್ಡ್, ಯಾವಾಗ ಅವಕಾಶ ಬರುತ್ತೆ ಯಾವಾಗ ಕಡಿಮೆ ಆಗುತ್ತೆ ಹೇಳಲಿಕ್ಕಾಗಲ್ಲ. ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದೀರಾ ಇಬ್ಬರು ಆರ್ಟಿಸ್ಟ್ಗಳೇ? ಸೊ ಅದು ಸ್ವಲ್ಪ ಬರುತ್ತಲ್ಲ ಥಾಟ್ ಹೆಂಗೆ ಯಾವ ಥರ ಅಂತೆಲ್ಲ. ಸೊ ಫಿನಾನ್ಷಿಯಲಿ ಒಳ್ಳೆ ಸ್ಟೇಬಲ್ ಇದ್ದೀರಾ ಹೇಗೆ ಅಂತ? ಫೈನಾನ್ಷಿಯಲಿ ವಿ ಆರ್ ಸ್ಟೇಬಲ್ ಬಿಕಾಸ್ ನಾಟ್ ಜಸ್ಟ್ ಆರ್ಟಿಸ್ಟ್ ಆಗಿ ಅಂತಲ್ಲ, ನಮಗೂ ಬೇರೆ ಬೇರೆ ಬಿಸ್ನೆಸ್ ಎಲ್ಲ ಇರುತ್ತಲ್ವ. ಸೊ ಅದರಲ್ಲಿ ನಾವು ಆರಾಮ. ದಿಸ್ ಇಸ್ ಲೈಕ್ ವಿ ಡ್ರೀಮ್ ಟು ಬಿ ಗುಡ್ ಆ್ಯಕ್ಟರ್ಸ್ ಇಬ್ರು. ಸೊ ಅದರಿಂದ ನನಗೆ ಇನ್ಫ್ಯಾಕ್ಟ್ ಇವಾಗ ಚಾನ್ಸ್ ಇಲ್ಲ. ಆಲ್ಮೋಸ್ಟ್ 1.5 ವರ್ಷದ ನನಗೇನು ಆರ್ಟಿಸ್ಟಾಗಿ ನಾನು ಏನು ಕೆಲಸನೇ ಮಾಡಿಲ್ಲ. ಇವಾಗ ಸ್ವಲ್ಪ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಅವ್ರಿಗೂ ಅರ್ಥ ಆಗುತ್ತೆ ಈ ಟೈಮಲ್ಲಿ ಆಗಲ್ಲ ಅಂತ. ನಾನು ಅವ್ರಿಗೂ ಅಷ್ಟೇ ಒಂದು ಸೀರಿಯಲ್ ಮುಗಿದ ತಕ್ಷಣ ಅವ್ರು ಸಿನಿಮಾ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಆ ಸಿನಿಮಾ ಮೇಲೆ ವರ್ಕ್ ಮಾಡಬೇಕಾದ್ರೆ ಎಷ್ಟು ಪ್ರೋಸೆಸ್ ಇರುತ್ತೆ, ಆ ಪ್ರೋಸೆಸಲ್ಲೆಲ್ಲ ವರ್ಕ್ ಮಾಡ್ತೇನೆ. ಆ್ಯಂಡ್ ವಿ ಆರ್ ಬೀಯಿಂಗ್ ವೆರಿ ಪೇಷಂಟ್ ವಿತ್ ಈಚ್ ಅದರ್ ಬಿಕಾಸ್ ಈ ಸಿನಿಮಾ ಇಂಡಸ್ಟ್ರಿ ಏನಂದರೆ ಪೇಷನ್ಸ್ ತುಂಬ ಕಲಿಸ್ಬಿಡುತ್ತೆ. ಸೊ ವಿ ಆರ್ ವೇಟಿಂಗ್ ಫಾರ್ ಗುಡ್ ಆಪರ್ಚುನಿಟೀಸ್. ಬಟ್ ಫೈನಾನ್ಷಿಯಲಿ ಆ ಥರ ಏನಿಲ್ಲ, ಲಕ್ಕಿಲಿ ಏನಿಲ್ಲ ಆ ಥರ. ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ಅವರ್ ಫ್ಯಾಮಿಲಿ. ವಿ ಆರ್ ಗಿವಿಂಗ್ ಎನಫ್ ಟೈಮ್ ಟು ಈಚ್ ಅದರ್ ಸದ್ಯಕ್ಕೆ. ಎಸ್ ಮ್ಯಾಮ್, ಕೊನೆಯದಾಗಿ ಸೊ ಅಂದರೆ ಮುಂದೆ ಯಾವುದೆಲ್ಲ ಪ್ರಾಜೆಕ್ಟ್ಸ್ಗಳಲ್ಲಿ ನಿಮ್ಮನ್ನು ನೋಡಲಿಕ್ಕೆ ನಾವು ಇಷ್ಟ ಅಂದರೆ ನಾವು ಎದುರು ನೋಡ್ಬೋದು, ಕನ್ನಡ ಪ್ರೇಕ್ಷಕರು ವೆಯ್ಟ್ ಮಾಡ್ತಿದ್ದಾರೆ. ಪ್ರಾಜೆಕ್ಟ್ಗಳು ಕಾಣಿಸ್ಕೊತೀರಿ ಯಾವ್ದಾದ್ರು ಸಿನಿಮಾ ಅಥವಾ ಸೀರಿಯಲ್, ಅಥವಾ ಸಾಗರ್ ಅವ್ರ ಜೊತೆ ಸೇರ್ಕೊಂಡು ಇನ್ನೊಂದು ಸೆಕೆಂಡ್ ಪ್ರಾಡಕ್ಟ್ ಏನಾದರೂ ಬರುತ್ತಾ ಹೇಗೆ ಅಂತ? ಸದ್ಯಕ್ಕೆ ಸೆಕೆಂಡ್ ಪ್ರಾಡಕ್ಟ್ ಎಲ್ಲ ಇಲ್ಲ. ಇವಾಗ ತಾನೇ ಅದರಿಂದ ಸುಧಾರಿಸ್ಕೋತಾ ಇದ್ದೀವಿ ನಾವು. ಅದು ಬಿಟ್ಟರೆ ಲೆಟ್ಸ್ ವೇಟ್. ನಾನು ಒಳ್ಳೆ ಆಪರ್ಚುನಿಟಿ ಕಾಯ್ತಾ ಇದ್ದೀನಿ. ಇನ್ನೇನು ಬರ್ತಿದೆ ಆಪರ್ಚುನಿಟಿ, ಬಟ್ ನಾನು ಐ ಆಮ್ ನಾಟ್ ಸ್ಟಿಲ್, ಐ ಫೀಲ್ ವೆರಿ ಇನ್ಸೆಕ್ಯೂರ್ ನನ್ನ ಬಾಡಿಯಿಂದ. ನಾರ್ಮಲಿನೇ ನಾನು ಹಂಗಿದ್ದೆ. ಸೊ ಇವಾಗ ಈ ಥರ ಇರೋದ್ರಿಂದ ಐ ವಾಂಟ್ ಟು ಲೂಸ್ ಸಮ್ ಮೋರ್ ವೇಟ್. ನನಗೆ 1-2 months ಟೈಮ್ ಕೊಟ್ಕೊಂಡಿದ್ದೀನಿ. ಅದಾದ್ಮೇಲೆ ಕಂಪ್ಲೀಟ್ ವೆಯ್ಟ್ ಲಾಸ್ ಎಲ್ಲ ಆಗಿ ನಾನು ಫಿಟ್ ಆಗಿದ್ದೀನಿ, ನಾನು ಸ್ಕ್ರೀನ್ ಮೇಲೆ ನಾನು ನೋಡ್ಕೋಬಹುದು ಅಂದಾಗ ಐ ವಿಲ್ ಸ್ಟಾರ್ಟ್ ಪಿಚಿಂಗ್ ಇನ್ ಟು ಪ್ರಾಜೆಕ್ಟ್ಸ್. ಅಲ್ಲಿವರೆಗೂ ನನಗೆ ಬರೋ ಆಪರ್ಚುನಿಟಿ ಐ ವಿಲ್ ಡೆಫಿನೆಟ್ಲಿ ಗ್ರಾಬ್ ಇಟ್. ಇನ್ನು ಒಂದು ಆಕ್ಚುಲಿ ಅಂದ್ರೆ ಏನಿಲ್ಲ, ಈಗ ಕೆಲವರು ಅಂದ್ರೆ ಒಂದು ಫೀಮೇಲ್ಸ್ ಇನ್ಫ್ಯಾಕ್ಟ್ ಅಂದರೆ ಮದುವೆ ಆಯಿತು, ಮಗುನೂ ಆಯಿತು, ಇವ್ರು ಯಾಕೆ ಫಿಟ್ ಆಗಿರ್ತಾರೆ, ನಾರ್ಮಲ್ ಆಗಿರ್ಬೋದಲ್ವಾ ನಮ್ಮ ಥರನೇ ಅನ್ನೋ ಥರ ಕೆಲವರು ಕಮೆಂಟ್ ಮಾಡೋರು ಇರ್ತಾರೆ. ಲೇಡೀಸೇ ಜಾಸ್ತಿ ಇರ್ತಾರೆ. ಇನ್ಫ್ಯಾಕ್ಟ್ ಏನೋ ಸ್ವಲ್ಪ ಜೆಲಸ್ಸಿಂದ ಏನಕ್ಕೆ ಇದೆಲ್ಲ ನಾರ್ಮಲ್ ಆಗಿರ್ಬೋದಲ್ಲ ಅಂತ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಫಿಟ್ನೆಸ್ ಮತ್ತೆ ಬೀಯಿಂಗ್ ಫಿಟ್ ಇಸ್ ಅ ಲೈಫ್ ಸ್ಟೈಲ್. ನಾನು ಹೇಳೋದು ಎಲ್ಲರೂ ಇವಾಗ ನಾನು ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡು ಇರ್ಬೋದಿತ್ತು, ಬಟ್ ನನಗೆ ಆ ಥರ ಇರೋದಕ್ಕೆ ಅಷ್ಟು ಎನರ್ಜಿ ತುಂಬ ಡ್ರೈನ್ ಆಗಿಬಿಡುತ್ತೆ. ಇವಾಗ ತಿನ್ಕೊಂಡು ಮಲ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ರೆ ನಿಮಗೆ ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಇಂಟ್ರೆಸ್ಟೇ ಬರಲ್ಲ. ಅದ್ರ ಬದಲು ಐ ಥಿಂಕ್ ಫಿಟ್ನೆಸ್ ಆ್ಯಂಡ್ ಬೀಯಿಂಗ್ ಫಿಟ್ ಆಫ್ಟರ್ ಅ ಡೆಲಿವರಿ ಈಸ್ ಗುಡ್ ಫಾರ್ ಯೋರ್ ಸೆಲ್ಫ್. ಬಿಕಾಸ್ ಡೆಲಿವರಿ ಆದಮೇಲೆ ತುಂಬ ಲಾಸ್ ಆಗಿರುತ್ತೆ ಮೈಯಿಂದ, ಅಂದರೆ ಅಯರ್ನ್ ಆಗಿರಲಿ, ಕ್ಯಾಲ್ಶಿಯಂ ಆಗಲಿ, ಇದೆಲ್ಲ. ಆ್ಯಂಡ್ ತುಂಬ ಸ್ಟ್ರೆಂತ್ ಹೋಗಿರುತ್ತೆ. ಸೊ ಆ ಸ್ಟ್ರೆಂತ್ ವಾಪಸ್ ಬಂದು, ಮತ್ತೆ ಸ್ವಲ್ಪ ಬ್ಯಾಕ್ ಪೇನ್ ಇಶ್ಯೂಸ್ ಇದೆ, ನನಗೂ ಇದೆ. ಸೊ ಅದೆಲ್ಲ ಇರೋದ್ರಿಂದ ಅದೆಲ್ಲ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರೆಂಥನಿಂಗ್ ಅನ್ನೋದು ಬೇಕು. ನಮಗೋಸ್ಕರ ನಾವು ಫಿಟ್ ಆಗಿದ್ದು ಒಂದು ಲೈಫ್ ಸ್ಟೈಲ್ ಮಾಡ್ಕೊಂಡ್ರೆ ವಿ ವಿಲ್ ಫೀಲ್ ಗುಡ್. ಬಿಕಾಸ್ ತುಂಬ ಜನ ಹೇಳ್ತಾರೆ ಹುಡುಗಿರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅಂತ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರೋದೇ ಲ್ಯಾಕ್ ಆಫ್ ಎಕ್ಸಸೈಸ್ ಇಂದ. ಸೊ ಎಕ್ಸಸೈಸ್ ಮಾಡಿಕೊಂಡು ಸ್ವಲ್ಪ ಫಿಟ್ ಆಗಿದ್ರೆ ಮನೆಯಲ್ಲೂ ಆರಾಮಾಗಿರ್ತಾರೆ, ಗಂಡಂದಿರು ಆರಾಮಾಗಿರ್ತಾರೆ, ಯಾರ ಮೇಲೂ ಕಿರ್ಚಾಡಲ್ಲ ನಾವು. ಸೊ ಅದರಿಂದ ನಮಗೋಸ್ಕರ ಮತ್ತೆ ನಮ್ಮ ಸುತ್ತಮುತ್ತ ಇರೋರ್ಗೋಸ್ಕರ ಆದರೂ ನಾವು ನಮ್ಮ ಲೈಫ್ ಸ್ಟೈಲ್ನ ಚೆನ್ನಾಗಿ ಮಾಡ್ಕೋಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸಾಕಷ್ಟು ವಿಷಯಗಳನ್ನು ಹಂಚ್ಕೊಳ್ಳಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳಲ್ಲಿ ಕಾಣಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ನಿಮಗೆ. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ಸಿರಿ ರಾಜು ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.